ಚಿತ್ತಾರದ ಚನುವಿಗೆ ಚುಮ್ ಚುಮ ಅಮೂಲ್ಯ ಅಮೂಲ್ಯ. ಸೆಲೆಬ್ರಿಟಿ ಮದುವೆ ಅಂದರೆ ಕೇಳಬೇಕಾ? ಅದ್ದೂರಿತನ ಇದ್ದೇ ಇರುತ್ತೆ. ಆದರೂ ವಧುವರರ ಡ್ರೆಸ್ ಹೇಗಿರುತ್ತೆ ಅನ್ನೋ ಕುತೂಹಲ ಜಾಸ್ತಿನೇ ಇರುತ್ತೆ. ಅಮೂಲ್ಯ ಕೂಡ ಅವತ್ತು ಯಾವ ಡ್ರೆಸ್ ಹಾಕೋಬೇಕು ಅನ್ನೋ ಪ್ಲಾನ್ ಕೂಡ ರೆಡಿ ಮಾಡಿದ್ದಾರೆ. ಜೊತೆಗೆ ವರ್ಣ ಡ್ರೆಸ್ ಡಿಸೈನ್ ಮಾಡಿದ್ದು ಯಾರು ಅನ್ನೋದನ್ನ ಅವರೇ ಹೇಳ್ತಾರೆ, ಕೇಳಿ. ಅವ್ರ ಮ್ಯಾನರಿಸಮು, ಸಾಫ್ಟ್ ಸ್ಪೋಕನ್ ನೇಚರು, ಆಮೇಲೆ ದ ವೇ ಶಿ ರೆಸ್ಪೆಕ್ಟ್ ಎಲ್ಡರ್ಸು, ಸ್ವಲ್ಪ ಕಾಂಪ್ರಮೈಸ್ ಸ್ಯಾಕ್ರಿಫೈಸ್ ನೇಚರು ಇದೆ. ಲೆಹೆಂಗಾ ಆ್ಯಕ್ಚುಲಿ ಬಾಂಬೆ, ಅಲ್ಲಿ ಇನ್ನೂ ರೆಡಿ ಆಗ್ತಾ ಇದೆ, ಸಸ್ಪೆನ್ಸ್. ಅವ್ರ ಡ್ರೆಸ್ಸು ನಮ್ಮ ಡ್ರೆಸ್ಸು ನೀವು ಆ ದಿನ ನೋಡಿದಂಗೆ ಚೆನ್ನಾಗಿರುತ್ತಲ್ಲ. ಯಾ ನನ್ನ ಡ್ರೆಸ್ ಬಂದು ಎಲ್ಲ ಇವೆಂಟ್ಗೂ ರೆಡಿ ಆಗಿದೆ ನಂದು. ನಾನು ಕಂಫರ್ಟಬಲ್ ಪರೇಶ್ ಲಾಂಬ ಇಲ್ಲೇ ಇರೋದ್ರಿಂದ ಐ ಡಿಂಟ್ ಗೋ ಎನಿವೇರ್ ಎಲ್ಸ್. ಅವ್ರ ಹತ್ರ ನಾನು ಮೇನ್ ಅಕೇಷನ್ಸ್ ಮಾಡಿಸ್ಕೊಂಡೆ. ಬಾಕಿದ್ದಕ್ಕೆ ನನ್ನ ಫ್ರೆಂಡ್ ಈ ವಾಸ್ ಅ ಡಿಸೈನರ್, ಈ ಡಿಸೈನ್ ಫಾರ್ ಮೀ. ನಾನು ಟು ಬಿ ಆನೆಸ್ಟ್, ಯಾಕಂದರೆ ಸುಮಾರು ಜನ ಕೇಳಿದ್ದಾರೆ ಸೆಲೆಬ್ರಿಟಿನ ಮದುವೆ ಆಗ್ತಾಯಿದ್ದೀರಾ, ನಿಮ್ಗೆ ಹೆಂಗೆ ಅಂತ. ಐ ಥಿಂಕ್ ಅವರು ಸೆಲೆಬ್ರಿಟಿ, ಶಿ ಹಸ್ ಅರ್ನ್ ಲಾಟ್ ಆಫ್ ನೇಮ್ ಆ್ಯಂಡ್ ಫೇಮ್, ಮೋಸ್ಟ್ ರೆಸ್ಪೆಕ್ಟೆಡ್ ಆ್ಯಕ್ಟ್ರೆಸ್. ಬಟ್ ನಾನು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದು ವಾಟ್ ಶಿ ಈಸ್ ಇನ್ ಅ ರಿಯಲ್ ಲೈಫ್. ಬಿಕಾಸ್ ನಾನು ಕೇಳ್ತಾ ಇದ್ದೆ, ಮೈ ಸಿಸ್ಟರ್ ವಾಸ್ ಅ ಗುಡ್ ಫ್ರೆಂಡ್ ಟು ಕೇಳ್ತಾ ಇದ್ದೆ. ಇಟ್ ವಾಸ್ ನಾಟ್ ದಟ್ ಡಿಫಿಕಲ್ಟ್ ಫಾರ್ ಮೀ ಟು ಐಮ್ ಹ್ಯಾಪಿ. ಇದು ಸೆಲೆಬ್ರಿಟಿನ ಮದುವೆ ಆಗ್ತಿರೋದು ಒಂದು ಎಕ್ಸ್ಟ್ರಾ ಬೋನಸ್. ಬಟ್ ವಾಟ್ ಐ ಹ್ಯಾವ್ ಲೈಕ್ ಇನ್ ಹರ್ ಇಸ್ ವಾಟ್ ಶಿ ಈಸ್ ಆಸ್ ಅ ಗರ್ಲ್. ಅವ್ರ ರಿಯಲ್ ಲೈಫಲ್ಲಿ ಹೆಂಗೆ ಇಷ್ಟು ವರ್ಷ ಹೆಂಗೆ ಅವರು ಜೀವನ ಮಾಡ್ಕೊಂಡು ಬಂದಿದ್ದಾರೆ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ನನಗೆ ಒಂದು ಆಸೆ ಇತ್ತು ಆಗಿಂದನೂ, ಎಲ್ಲೋ ಒಂದು ದಾರೆ ಅಂತ ಬಂದಾಗ, ಯಾಕಂದರೆ ನಮ್ಮ ಸಿಸ್ಟರ್ ಮದುವೆ ನೋಡಿದೆ ನಾನು ಅವತ್ತೇ ಅಂದ್ಕೊಂಡೆ, ನನಗೆ ಹಿಂಗೆ ಸುತ್ತ ಎಲ್ಲಿ ನೋಡಿದ್ರು ನಮ್ಗೆ ಇಷ್ಟ ಆಗಿದ್ದ ಜನ ಮಾತ್ರ ನನಗೆ ಒಂಥರ, ನಾನು ಎಲ್ಲಿ ಯಾಕೆ ಜೊತೆ ಬೆಳ್ಕೊಂಬಂದಿರ್ತೀನಿ ಅವ್ರು ನನಗೆ ಇಷ್ಟ ಆಗಬೇಕು, ನೋಡಬೇಕು ಅನ್ನೋ ಥರ ಒಂದಿತ್ತು. ಸೊ ಐ ಸಜೆಸ್ಟೆಡ್ ಶ್ರೀ ಕನ್ವೆನ್ಷನ್ ಸೆಂಟರ್ ಅಂತ. ಅಪಾರ್ಟ್ ಫ್ರಮ್ ದಟ್ ವಿ ಆರ್ ಯಟ್ ಫೈನಲೈಸಿಂಗ್ ದ ಸ್ಟೇಜ್ ಎಲ್ಲ ಫೈನಲೈಸ್ ಮಾಡ್ತಾ ಇದ್ದೀವಿ, ಇನ್ನೂ ಫೈನಲ್ ಮಾಡಿಲ್ಲ. More of like a very private affair. So ಸಂಗೀತ ಅಂತಂದರೆ ಇಟ್ಸ್ ಕಂಬೈನ್ಡ್, ಒಂಥರ ಮೆಹಂದಿ ಮತ್ತು ಅಲ್ಲೇ ಕಂಪ್ಲೀಟ್. ಇಟ್ಸ್ ಮೋರ್ ಆಫ್ ಒಂದು ಡಾನ್ಸ್, ಅದು ಇದು ಒಂದು ಸೆಲೆಬ್ರೇಷನ್ ಅಷ್ಟೇ. ನಿರ್ಮಲಾನಂದ ಸ್ವಾಮೀಜಿ ಅವರ ಲೈಕ್ ಐ ಥಿಂಕ್ ಅವರು ಒಂದೇ ಮಾತು ಹೇಳಿದ್ದು, ಇಬ್ಬರು ನನ್ನ ಮಕ್ಕಳಿದ್ದಂಗೆ ಈ ಪೋಸ್ಟ್ಪೋಂಡ್ ಈಸ್ ಆಸ್ಟ್ರೇಲಿಯನ್ ಟ್ರಿಪ್, ನಮ್ಮ ಮಕ್ಕಳಿದ್ದಂಗೆ ಅವರು ಕೂಡ ಖಂಡಿತವಾಗ್ಲೂ ಅಂತ. ವಿ ಆರ್ ಬ್ಲೆಸ್ಡ್, ತುಂಬ ವಿಶೇಷವಾಗಿ ಆಗ್ತಾಯಿದ್ದೀವಿ ಅನ್ನೋದೇ ಇಟ್ಸ್ ಅ ವೆರಿ ಗ್ರೇಟ್ ಥಿಂಗ್ ಫಾರ್ ಅಸ್. ಕಂಪ್ಲೀಟ್ ನನಗೆ ತುಂಬ ಹತ್ತಿರದಲ್ಲಿರೋರು ಪ್ರತಿಯೊಬ್ಬರು ದಿಲ್ ಬಿ ಇನ್ ಟು ಇಟ್. ಕಲಾವಿದ್ರಿಗೆ ಯಾವತ್ತೂ ಸಾವಿಲ್ಲ. ಸೊ ಹಾಗಾಗಿ ಒಳ್ಳೇದು ಬಂದರೆ ಡೆಫಿನೆಟ್ಲಿ ಐ ವಿಲ್ ಡೂ. ನಮ್ಮ ಡ್ಯಾಡಿ ಯಾವಾಗಲೂ ಪೊಲಿಟಿಕ್ಸು ಟು ಬಿ ಆನೆಸ್ಟ್, ವೆರಿ ವೆರಿ ಕ್ಲಿಯರ್ಲಿ ಐ ಆಮ್ ಟೆಲಿಂಗ್ ಯು, ಯಾವಾಗಲೂ ಪೊಲಿಟಿಕ್ಸ್. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆ ತನಕ. ಸೊ ದೆನ್ ಅವಾಗ ನಾನು ನನ್ನ ತಂಗಿಯೆಲ್ಲ ಡಿಸೈಡ್ ಮಾಡಿದ್ರಿ, ನಾವು ಡ್ಯಾಡಿಗೆ ಹೆಂಗಾದ್ರೂ ಮಾಡಿ ಒಂದು ವಾರಕ್ಕೆ ಒಂದು ಸಿನಿಮಾ ಕರ್ಕೊಂಡು ಹೋಗ್ಬೇಕು ನಾವು ಅಂತ. ಅವಾಗಿಂದ ಸ್ಟಾರ್ಟ್ ಆಯ್ತಿತ್ತು. ಕಾರ್ಡ್ ಕೊಡೋದೇ ನಮಗೆ, ಐ ಥಿಂಕ್ ನಾನು ಆಗಲೇ ಹೇಳ್ದಂಗೆ, ಮಮ್ಮಿನ ಆಗಲಿ ನನ್ನ ತಮ್ಮ ತಂಗಿನ ಆಗಲಿ ನಾನು ನೋಡ್ತಾ ಇದ್ದಿದ್ದೆ ರಾತ್ರಿ. ಬೆಳಗ್ಗೆ 8 o'clock ಎಲ್ಲರೂ ಹೊರಟ್ರೆ ನಾವು ನೋಡ್ತಾ ಇದ್ದೆ ಎಲ್ಲರಿಗೂ ಒಬ್ಬರು ರಾತ್ರಿ ಬಂದು ಮಲ್ಕೊಳ್ಳೋದೆಲ್ಲ ಆಗ್ತಾಯಿತ್ತು.